ಸರ್ಕಾರ ಮಾಡಿಲ್ಲ, ಕೇಂದ್ರ ಸರ್ಕಾರ ಮಾಡಿಲ್ಲ, ಆಯಿಲ್ ಕಂಪನಿಗಳು ಮಾಡಿಲ್ಲ. ಇದರಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ನಯಾ ಪೈಸೆಯೂ ಕೂಡ ಆದಾಯ ಇಲ್ಲ. ಇರ್ತಕ್ಕಂಥದ್ದು KST ಕರ್ನಾಟಕ ಸರ್ಕಾರಕ್ಕೆ ಬರ್ತದೆ. ನನ್ನ ಪ್ರಕಾರ 3 ರೂಪಾಯಿ ಹೆಚ್ಚಿಗೆ ಆಗಿದೆ. ಇವರಿಗೆ ಹೆಚ್ಚಿಗೆ ಅಂತಂದರೆ 1.5 ರೂಪಾಯಿ ಇವ್ರಿಗೆ ಸಿಗುತ್ತೆ. ಇದರಿಂದಾಗಿ ಒಂದು ವರ್ಷಕ್ಕೆ ಅವರಿಗೆ ಆದಾಯ ಎಷ್ಟಾಗುತ್ತೆ ಅಂದರೆ 6,000ದಿಂದ 7,000 ಕೋಟಿ ಬರುತ್ತೆ. ಇದು ರಾಜ್ಯದ ಜನರ ಮೇಲೆ ಆಗ್ತಕ್ಕಂಥ ಹೊರೆಯನ್ನು ಕೈ ಬಿಡಲಿ ಅವರು. 1.5 ರೂಪಾಯಿ ನಾವು ಇವತ್ತೇನು ಹೆಚ್ಚಾಗಿದೆ ಅದನ್ನು ತಗೊಳ್ಳಲ್ಲ ಅಂತ ಹೇಳಿ. ಯಾಕೆ ಅಂತಂದರೆ ಜನರ ಮೇಲೆ ಹೊರೆ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಟ್ಯಾಕ್ಸ್ ಏನಿತ್ತು ಕೇಂದ್ರ ಸರ್ಕಾರದ ಟ್ಯಾಕ್ಸು 10 ರೂಪಾಯಿ ಒಂದೊಂದು ಲೀಟರ್ ಮೇಲೆ ಕಡಿಮೆ ಮಾಡಿದ್ರಲ್ಲ ಕೇಂದ್ರ ಸರ್ಕಾರ. ಆ ರೀತಿ ಇವರು ಮಾಡಲಿ. ಬರೀ ಟೀಕೆ ಮಾಡೋದು ಮಾತ್ರ ಇವ್ರಿಗೆ ಗೊತ್ತು, ಆದರೆ ಜನರ ಸಮಸ್ಯೆ ಕೇಳೋಕ್ಕೆ ಗೊತ್ತಿಲ್ವಾ? ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ನಿಮಗೇನಾದರೂ ಜನರ ಬಗ್ಗೆ ಗೌರವ ಇದ್ದರೆ, ಅವರ ಯೋಗಕ್ಷೇಮ ನಾನು ನೋಡಬೇಕು ಅನ್ನೋದಿದ್ದರೆ, ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡೋದನ್ನು ಬಿಟ್ಟು ನಿಮಗೆ ಬರ್ತಕ್ಕಂಥ ಈ ಟ್ಯಾಕ್ಸಿನ KST ಏನಿದೆಯೋ ಅದನ್ನು ಕೈ ಬಿಟ್ಬಿಡಿ. ಕಡಿಮೆ ಮಾಡ್ಬೋದಲ್ಲ. ನೀವು ಚುನಾವಣೆಗೆ ಮುಂಚೆ ಹೇಳಿದ್ರಿ ನಾನು ಬಂದರೆ 10 ರೂಪಾಯಿ ಕಡಿಮೆ ಮಾಡ್ತೀನಿ ಒಂದು ಲೀಟರ್ ಮೇಲೆ ಅಂದರೆ, ಆದರೆ 3 ಸಾರಿ ಹೆಚ್ಚಿಗೆ ಮಾಡಿದ್ದೀರಿ. ಈ ರೀತಿ ಸುಳ್ಳು ಹೇಳೋದನ್ನು ಬಿಡಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿ. ನೋಡಿ, ಯಾವುದು ಬಿಟ್ಟಿಲ್ಲ ಇವರು, ಎಲ್ಲವೂ ಬರ್ತವೆ. ಬಂದ್ರೂ